ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಏನಾಗ್ತದೆ ಇಲ್ಲಿ ಫೈನಲಿ ಪಿಕ್ನಿಕ್ಗೆ ಕರ್ಕೊಂಡು ಹೋಗ್ತಿದ್ದಾರೆ ತಾಂಡವ್. ಅಲ್ಲಿ ಏನು ಎಡ್ವರ್ಟ್ ಮಾಡ್ಕೋತಾರೆ. ಈ ಕಡೆ ಭಾಗ್ಯನ ಹೊರದಬ್ಬೋದ್ರಲ್ಲಿ ಯಶಸ್ವಿ ಆಗ್ಬಿಟ್ರಲ್ಲಪ್ಪ ಕುಸುಮ. ಏನದು ಸೋ ಕಾಲ್ಡ್ ಅತ್ತೆ ಬುದ್ಧಿ ತೋರ್ಸೇ ಬಿಟ್ರ, ಫೈನಲಿ ಬದಲಾಗೇ ಬಿಟ್ರ. ಸಾಕ್ಷಿ ಸಮೇತ ಪ್ರೂವ್ ಆಗೇ ಹೋಯ್ತಾ. ಕುಸುಮ ಅವರ ಮುಖವಾಡ ಕಳ್ಚಿಬಿಟ್ಟ. ಏನಾಗ್ತದೆ ಇಲ್ಲಿ ಇದನ್ನೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ತಾಂಡವೇನೋ ಕೆಲಸದವ್ರನ್ನ ಇಟ್ಕೋತಾನೆ, ಆದರೆ ಕೆಲಸದವ್ರಂತೂ ಟೈಮ್ ಟು ಟೈಮ್ 1.5 ಗಂಟೆ ಅಂದರೆ 1.5 ಗಂಟೆ ಅಷ್ಟೇ, ಇಲ್ಲಾಂದರೆ ಇನ್ನೊಂದು ಮನೇಲಿ ಹೋಗಿ ಕೆಲಸ ಮಾಡಬೇಕು. ಪ್ರತಿಯೊಂದಕ್ಕೂ ಕೂಡ ಚಾರ್ಜ್, ಲಿಮಿಟೆಡ್ ಫುಡ್ಸ್, ಅವ್ರದ್ದೇ ಮನೆ ಸಾಮಾನಾದರೂ ಇಷ್ಟೇ ಊಟ ಮಾಡಬೇಕು ಅನ್ನೋ ಕಂಡೀಷನ್. ಜಾಸ್ತಿ ಮಾಡಬೇಕು ಅಂದರೆ ಅದಕ್ಕೆ ಜಾಸ್ತಿ ದುಡ್ಡು. ಇದೆಲ್ಲವನ್ನ ನೋಡಿದೆ ಕುಸುಮ ಅವ್ರಿಗೆ ತಲೆ ಬಿಸಿ ಆಗ್ಬಿಡತ್ತೆ. ಈ ಕಡೆ ಗುಂಡಣ್ಣ 2 ಇಡ್ಲಿ ಕೊಟ್ಟಿದ್ದೆ ನೋಡಿ ಅವನಿಗೆ ಹೊಟ್ಟೆ ತುಂಬೋದಿಲ್ಲ. ಅವನಿಗೆ ಹೊಟ್ಟೆ ಹಸಿವಾಗುತ್ತೆ, ಮತ್ತೆ ಬೇಕು ಅಂದರೆ ಇಲ್ಲ. ತಕ್ಷಣ ಹೋಗಿ ಅಮ್ಮನ ಕಾಲ್ ಮಾಡಿ ಹತ್ಕೊಂಡು, ಅಮ್ಮ ಬಾ ಅಮ್ಮ, ದಯವಿಟ್ಟು ಬಾ ಅಮ್ಮ, ಹೊಟ್ಟೆ ಹಸಿವಾಗ್ತದೆ ಅಮ್ಮ, 2 ಇಡ್ಲಿ ಬಿಟ್ಟರೆ ಇಡ್ಲಿ ಇಲ್ಲ ಅಂದ್ರಮ್ಮ, ಪ್ಲೀಸ್ ಅಮ್ಮ ಬಾ ಅಮ್ಮ, ದಯವಿಟ್ಟು ಅಪ್ಪ ಚೆನ್ನಾಗಿ ನೋಡ್ಕೋತಿಲ್ಲ ಅಮ್ಮ, ನಿನ್ನೆ ಕೂಡ ಸರಿಯಾಗಿ ಊಟ ಮಾಡಲಿಲ್ಲ ಅಮ್ಮ, ಗಂಜಿಯನ್ನು ಕೊಟ್ರಮ್ಮ, ಪ್ಲೀಸ್ ಅಮ್ಮ ಬಾ ಅಮ್ಮ, ಹೊಟ್ಟೆ ಹಸುವನ್ನು ತಡ್ಕೊಳ್ಳೋಕ್ಕಾಗ್ತಿಲ್ಲ ಅಂದಾಗ ಕಳ್ಳು ಕಿತ್ಕೊಂಡು ಬಂದುಬಿಡುತ್ತೆ ಭಾಗ್ಯಾಗೆ. ತಕ್ಷಣ ಆಲ್ರೆಡಿ ಮಕ್ಕಳಿಗೆ ಟಿಫನ್ ತೊಗೊಂಡು ಹೋಗಬೇಕು ಅಂದ್ಕೊಂಡಿದ್ರು, ಈಗ ಮನೆಗೆ ಟಿಫನ್ ತೊಗೊಂಡು ಬರ್ತೀನಿ ಅಂತ ಹೊರಡ್ತಾರೆ. ಏನು ಯೋಚನೆ ಮಾಡಬೇಡ ಗುಂಡಣ್ಣ ಅಂತ ಹೇಳಿ. ನಂತರ ಈ ಕಡೆ ಕುಸುಮ ಅವರು ಕೆಲಸದವ್ರನ್ನ ತಡೆದು, ಏನಮ್ಮ ನನ್ನ ಮಗ ನಿನಗೆ ಕೆಲಸ ಮಾಡೋದಕ್ಕೆ ಎಷ್ಟು ದುಡ್ಡು ಕೊಡ್ತಿದ್ದಾನೆ ಅಂತ ಕೇಳ್ತಿದ್ದಾರೆ. ಅದು ಆಟೋಗೆ 3,000, ನಾನು ಆಟೋದಲ್ಲೇ ಓಡಾಡೋದು, ಜೊತೆಗೆ ಅಡುಗೆಗೆ 3,000, ಬಟ್ಟೆ ಐರನ್ ಮಾಡೋದಕ್ಕೆಲ್ಲ 3,000, ಜೊತೆಗೆ ಬಟ್ಟೆ ಒಗೆಯೋದಕ್ಕೆ 3,000, ಮಕ್ಕಳನ್ನ ರೆಡಿ ಮಾಡೋದಕ್ಕೆ 3,000, ಎಕ್ಸ್ಟ್ರಾ ಫುಡ್ ಕೇಳಿದ್ರೆ ಅದಕ್ಕೆ 3,000 ಅಂತ ಹೇಳಿ 18,000 ಅಂತ ಹೇಳ್ತಾರೆ. 18,000ನ ಅಂತ ಎಲ್ಲ ಶಾಕ್ ಆಗ್ತಾರೆ. ಈ ಕಡೆ ತಾಂಡವಂತೂ ಅಮ್ಮ ಏನು ಹೇಳ್ಬೋದು ಅಂತ ಅಂದ್ಕೊಂಡು ಗಲಿಬಿಲಿ ಮಾಡ್ಕೋತಿದ್ದಾರೆ. ಈ ಕಡೆ ಏನೋ ಇದು 18,000, ನಾನೆಲ್ಲೂ 2-3 ಸಾವಿರ ಅಂತ ಅಂದ್ಕೊಂಡ್ರೆ 18,000 ಇಲ್ಲೇ ಇದೆಯಾ ಅಂತ ಹೇಳ್ತಿದ್ರೆ, ಅಮ್ಮ ಈಗ ಹೌಸ್ ಹೆಲ್ಪರ್ಸ್ಗೆಲ್ಲ ತುಂಬಾ ಜಾಸ್ತಿ ಅಮ್ಮ ಅಂತ ಹೇಳೋದಕ್ಕೆ ಏನೂ ಬೇಕಾಗಲ್ಲ, ನಮ್ದನ್ನು ನಾವೇ ಮಾಡ್ಕೊಳ್ಳೋಣ, ಯಾವುದೇ ಕಾರಣಕ್ಕೂ ನೀನು ಇಲ್ಲಿ ಇರಬೇಡಮ್ಮ, ಹೋಗ್ತಾ ಇರು ಅಂತಾರೆ. ಈ ಕಡೆ ಅದು ಅಮ್ಮ ಏನು ಮಾತಾಡ್ತಿದ್ಯಾ ನೀನು ಅಂದಾಗ, ನೀನು ಸುಮ್ಮನೆ ಇರೋ, ನಾನು ಹೇಳ್ತಿದ್ದೇನೆ ತಾನೇ, ಹೋಗು ಇಲ್ಲಿಂದ, ಹೋಗ್ತಾ ಇರು ನೀನು, ಇನ್ನು ವಾಪಸ್ ನಾಳೆ ನಮ್ಮ ಮನೆಗೆ ಬರಬೇಡ, ಸುಮ್ಮನೆ ಹೊಟ್ಟೋಗ್ಬಿಡು ಇಲ್ಲಿಂದ ಅಂದಾಗ, ನನ್ನ ದುಡ್ಡು ಇವತ್ತು ಕೆಲಸ ಮಾಡೋದಕ್ಕೆ ನನಗಂತೂ ದುಡ್ಡು ಕೊಡಲೇಬೇಕು ಅಂದಾಗ, ನನ್ನ ಮಗ ನಿನಗೆ ಪೇ ಮಾಡ್ತಾನೆ ಹೋಗು ಅಂತ ಹೇಳಿ ಕಳಿಸ್ತಾರೆ. ನಂತರ ಏನೋ ಇದು ತಾಂಡವ್, ನನ್ನ ಸೊಸೆಗೆ ಕೊಡಬೇಕು ಅಂತಿದ್ರೆ 24 ಗಂಟೆ ಕೆಲಸ ಮಾಡ್ತಿದ್ಲು, 1.5 ಗಂಟೆಗೆ 18,000 ಅಂದರೆ ಲಕ್ಷಗಟ್ಟಲೆ ದುಡ್ಡು ಕೊಡಬೇಕಾಗಿತ್ತು, ನಿನ್ನ ಸಂಬಳ ಕೂಡ ಸಾಕಾಗ್ತಿರ್ಲಿಲ್ಲ ಅಲ್ವಾ, ನಿನಗಿಂತ ಜಾಸ್ತಿ ನನ್ನ ಸೊಸೆ ಸಂಬಳ ತಗೋತಿದ್ಲು ಅಂತ ಹೇಳ್ತಾರೆ. ಈ ಕಡೆ ಅಯ್ಯೋ ಬಾವ, ಅಕ್ಕ 24 ಗಂಟೆ ಕೆಲಸ ಮಾಡ್ತಿದ್ಲು, ಅಕ್ಕನ ಕೆಲಸ ಹೋಲಿಸ್ಕೊಂಡ್ರೆ ನಿಮಗೆ ಸಂಬಳ ಕಡಿಮೆ ಇದೆ ಅನ್ಸುತ್ತೆ, ಅಕ್ಕಂಗೆ ಜಾಸ್ತಿ ಸಂಬಳ ಬರ್ತಿತ್ತೇನೋ ಅಂತ ಹೇಳ್ತಿದ್ದಾಳೆ. ಹೌದೌದು, ನಿಮ್ಮ ಅಕ್ಕ ವರ್ಷಕ್ಕೆ 10 ಸೀರೆ ಒಡವೆ ಎಲ್ಲ ತಗೋತಿಲ್ಲಲ್ಲ, ನಿಮ್ಮನೆಯಿಂದ ಬರ್ತಿತ್ತಾ ಅದು, ನಾನೇ ತಾನೇ ತಗೊಡ್ತಾ ಇದ್ದಿದ್ದು ಅಂತ ಹೇಳ್ತಿದ್ರೆ, ಏನಿದು ನೀನು ಹೆಂಡ್ತಿಂಗೆ ತಗೊಳ್ಳೋದೆಲ್ಲ ಈ ರೀತಿ ಮಾತಾಡ್ತಿದ್ಯಲ್ಲ ತಾಂಡವ್, ಬೇರೆ ಯಾರಾದ್ರೂ ತಗೊಡ್ತಿದ್ಯಾ ನೀನು ಅಂತ ಅಪ್ಪ ಕೇಳ್ತಿದ್ದಾರೆ. ಆದಮೇಲೆ ಅವಳು ಈ ಮನೆ ಸೊಸೆಯಾಗಿ ಅದು ಅವಳು ಧರ್ಮ ಮಾಡ್ತಿದ್ಲು, ಅದಕ್ಕೇನು 2 ಕಿರೀಟ ತೋರಿಸೋದು ಅಂತ ತಾಂಡವ್ ಕೇಳ್ತಿದ್ದಾನೆ. ಈಗ ಅದೆಲ್ಲ ಬಿಡು ತಾಂಡವ್, ಈಗ ಅರೆ ಬರೆ ಹೊಟ್ಟೆ ಆಗಿದೆಯಲ್ಲ ಏನು ಮಾಡ್ತೀಯಾ ಅಂತ ಕೇಳ್ತಿದ್ರೆ, ಈ ಕಡೆ ತಾಂಡವ್ ಬೆಬ್ಬೆಬ್ಬು ಆಡ್ತಿದ್ದಾನೆ. ಅದಕ್ಕೆ ನೀವೇನು ಯೋಚನೆ ಮಾಡಬೇಡಿ ಅತ್ತೆ ಅಂತ ಹೇಳಿ ಟಿಫನ್ನ ತಗೊಂಡು ಭಾಗ್ಯ ಕಣ್ಮುಂದೆ ಬರ್ತಾಳೆ. ಈ ಕಡೆ ಎಲ್ರಿಗೂ ಕೂಡ ಬಿಗ್ ಶಾಕ್. ಆ ಕಡೆ ಶ್ರೇಷ್ಠ ಇನ್ವಿಟೇಷನ್ ಕಾರ್ಡ್ನ ತಾನೇ ಸೆಲೆಕ್ಟ್ ಮಾಡಿ ಸಂಜೆ ಒಳಗೆ ಎಲ್ಲ ರೀತಿ ಮ್ಯಾಚಸ್ನ ಕಳಿಸ್ತೀನಿ ಅಂತ ಹೇಳ್ತಾಳೆ. ಗ್ರ್ಯಾಂಡಾಗಿ ಮದುವೆ ಆಗ್ತಿದ್ರೆ ಅನ್ಸುತ್ತೆ, ವೆಡ್ಡಿಂಗ್ ಕಾರ್ಡ್ ಕೂಡ ತುಂಬ ಸಖತ್ತಾಗಿದೆ ಅಂದಾಗ, ಹೌದು ಗ್ರ್ಯಾಂಡಾಗಿ ಮದುವೆ ಆಗ್ತಿದ್ದೀನಿ ಅಂತ ಹೇಳ್ತಾಳೆ. ನಂತರ ಈ ಕಡೆ ಮನೆಗೆ ಬರ್ತಾಳೆ, ಪಾರ್ಲರ್ ಸರ್ವಿಸ್ ತಗೋತಿದ್ದಾಳೆ. ಏನಿದು ಇಷ್ಟೊತ್ತಾದರೂ ಬಂದಿಲ್ಲ, ಮದುವೆ ತುಂಬಾ ಹತ್ತಿರ ಇದೆ, ಸ್ಕಿನ್ ಟ್ರೀಟ್ಮೆಂಟ್ ಎಲ್ಲ ಆಗಬೇಕಿತ್ತು ಅಂತ ಹೇಳ್ತಾಳೆ. ಏನು ಯೋಚನೆ ಮಾಡಬೇಡಿ ಮೇಡಮ್, ಆಲ್ರೆಡಿ ನಮ್ಮ ಪಾರ್ಲರ್ ಸರ್ವಿಸ್ನ ನಿಮ್ಮ ಮನೆಗೆ ಬಂದಿದೆ, ಆಲ್ರೆಡಿ ಸರ್ವಿಸ್ನ ಶುರು ಮಾಡಿದ್ದಾರೆ ಅಂತದಾಗೆ, ಹೌದಾ ಅಂತ ಅಂದ್ಕೊಂಡು ಶ್ರೇಷ್ಠ ಶಾಕ್ ಆಗಿ ಒಳಗಡೆ ಬರ್ತಾಳೆ. ಬಂದರೆ ಸುಂದ್ರಿ ಅವ್ರಿಗೆ ಸರ್ವಿಸ್ ಆಗ್ತದೆ. ಈ ಕಡೆ ಅವ್ರು ಎಲ್ಲರೂ ಕೂಡ ಶ್ರೇಷ್ಠನೇ ಸುಂದ್ರಿ ಅಂತ ಅಂದ್ಕೊಂಡು ಅವ್ರಿಗೆ ಸರ್ವಿಸ್ ಮಾಡ್ತಿದ್ದಾರೆ. ಏನು ಮೇಡಮ್ ಇದು ನಿಮ್ಗೆ 2ನೇ ಮದುವೆನ ಅಂದಾಗ, ಇಲ್ಲಪ್ಪ ಲೇಟ್ ಮ್ಯಾರೇಜ್ ಅಂತ ಹೇಳ್ತಿದ್ದಾರೆ. ಜೊತೆಗೆ ಮೇಡಮ್ ಬ್ಯೂಟಿಗಿಂತ ಮನ್ಸು ತುಂಬಾ ಮುಖ್ಯ ಅಂತ ಹೇಳ್ತಿದ್ದಾರೆ. ಸೂಪರ್ ಆಗಿದೆ, ಇದು ಸ್ಕಿನ್ ಸಾಫ್ಟ್ ಆಗುತ್ತೆ ಅಲ್ವಾ, ಹಾಗೆ ಹೀಗೆ ಅಂತ ತುಂಬ ಜಾಲಿಯಾಗಿ ಮಾತಾಡ್ತಾ ಒಂದು ಸ್ಕಿನ್ ಟ್ರೀಟ್ಮೆಂಟ್ನ ತಗೋತಿದ್ದಾರೆ. ಕಣ್ಣಿಗೆ ಇಟ್ಟಿರುವ ಆ ಕುಕುಂಬರ್ನೇ ತಿನ್ಕೊಂಡ್ಬಿಡ್ತಾರೆ. ಈ ಕಡೆ ಸುಂದ್ರಿ ಅಂತ ಹೇಳಿ ಶ್ರೇಷ್ಠ ಜೋರಾಗಿ ಕೃಷ್ಣದಾಗೆ, ಓ ಚಿನ್ಮಿಣಿ ಬಂದ್ಬಿಟ್ಯಾ ಅಂದಾಗ, ನನ್ನ ಸರ್ವಿಸ್ ಪಾಲನ್ನು ಬುಕ್ ಮಾಡಿರೋದನ್ನು ನೀನು ಮಾಡಿಸ್ಕೋತಿದ್ಯಾ ಅಂದಾಗ, ಏನು ಮೇಡಮ್ ನೀವು ಶ್ರೇಷ್ಠನ ಕೇಳೋದಕ್ಕೆ ಇವರೇ ಶ್ರೇಷ್ಠ ಅಂತ ಹೇಳಿದ್ರು, ಹಾಗಾಗಿ ಶುರು ಮಾಡ್ಕೊಂಡ್ವಿ ಅಂದಾಗ, ಹೌದು ಸರಿಯಾಗಿ ವಿಚಾರಿಸಿ ಮಾಡಬೇಕು ಅನ್ನೋದು ಗೊತ್ತಾಗೋದಿಲ್ವಾ, ನಿನ್ಗೇನು ನಿನ್ಗೆ ಯಾಕೆ ಬೇಕು ಇದೆಲ್ಲ, ಯಾಕೆ ಮಾಡಿಸ್ಕೋತಿದ್ಯಾ ಅಂದಾಗ, ತುಂಬ ಚೆನ್ನಾಗಿತ್ತು, ಗಂಡು ಹುಡುಗನ್ನ ಅಮ್ಮನಾಗಿ ಇಷ್ಟೆಲ್ಲ ಮಾಡ್ಕೋಬಾರ್ದ, ಮದುವೆ ಹುಡುಗನ ತಾಯಿಯಾಗೆ ಅದ್ರಲ್ಲಿ ಏನಿದೆ ಅಂತ ಹೇಳಿದಾಗ, ಏನೂ ಬೇಕಾಗಿಲ್ಲ ನಿನಗೆ ಯಾಕಿದಲ್ಲ ಅಂತ ಹೇಳ್ತಿದ್ದಾರೆ. ಹೌದಾ, ನನಗೇನು ಎಲ್ಲ ಆದರೆ ನನ್ನ ಕೈ ಬಾಯಿ ಸುಮ್ಮನೆ ಇರಲ್ಲ,
ನೀನು ಮದುವೆ ಆಗೋದಂತೂ ಡೌಟು. ಯಾಕಂದರೆ ನನ್ನ ಕಾಲ್ಗಳು ಕುಸುಮ ಆಂಟಿ ಮನೆಗೆ ಹೋಗಿ ನನ್ನ ಬಾಯಿ ನಡೆದಿದ್ದೆಲ್ಲ ವಿಷಯನ ಹೇಳ್ಬಿಡುತ್ತೆ ಅಂತ ಹೇಳಿ ಬ್ಲ್ಯಾಕ್ ಮೇಲ್ ಮಾಡ್ತಾರೆ. ಹೋ ಶಟ್, ಏನು ಬೇಕಿದ್ರು ಮಾಡಿಸ್ಕೊಳ್ಳಿ, ಏನು ಕೇಳ್ತಾಳೆ ಅದನ್ನು ಮಾಡಿಕೊಡಿ ಅಂತ ಹೇಳಿ ಶ್ರೇಷ್ಠ ಕೂಡ ಹೋಗ್ತಾಳೆ. ನಂತರ ನೀನು ಯಾಕೆ ಇಲ್ಲಿಗೆ ಬಂದಿದ್ಯಾ? ನಿನ್ನೆ ತಾನೇ ಬಂದಿರೋದು, ಜಸ್ಟ್ 1 ಡೇ. ಇವತ್ತು ಆಲ್ರೆಡಿ 7 ದಿನಕ್ಕೆ ಮುಂಚೆನೇ ಬಂದಿದ್ಯಲ್ಲ, ಏನು ಹೇಳಬೇಕು ನಿನಗೆ? ಯಾಕೆ ಎಲ್ಲ ಕೂಡ ಮರ್ತೋಯ್ತಾ ಅಂತ ಕೇಳ್ತಿದ್ದಾರೆ. ನಾನಿಲ್ಲಿ ಇರೋಕ್ಕೆ ಬಂದಿಲ್ಲ, ಜಸ್ಟ್ ಮಕ್ಕಳಿಗೆ ಹೊಟ್ಟೆ ಹಸುವಾಗ್ತಿತ್ತು ಅಂತ ತಿಂಡಿ ಕೊಡೋಕೆ ಬಂದಿದ್ದೀನಿ ಅಂತದಾಗೆ ಗುಂಡಣ್ಣ ನಾನೇ ಹೇಳಿದ್ದು. ಅಮ್ಮ ತಿಂಡಿ ತಂದಿದ್ಯಾ ಅಮ್ಮ? ನಂಗೆ ತುಂಬ ಹೊಟ್ಟೆ ಹಸುವಾಗ್ತಿದೆ ಅಮ್ಮ, ಪ್ಲೀಸ್ ಅಮ್ಮ, ಅಪ್ಪ ನಮ್ಮನ್ನ ಚೆನ್ನಾಗಿ ನೋಡ್ಕೋತಿಲ್ಲ ಅಮ್ಮ ಅಂತ ಕಂಪ್ಲೇಂಟ್ ಮಾಡ್ತಿದ್ದಾನೆ. ಈ ಕಡೆ ಬಾ ಮಗ್ನೆ ಅಂತ ಹೋದರೆ ಈ ಕಡೆ ತಾಂಡು ಭಾಗ್ಯಕಾಯಿಂದ ಟಿಫನ್ನ ಕಿತ್ಕೊಂಡು ಈ ಕಡೆ ಮಕ್ಕಳನ್ನ, ಹೋಗಿ ಮಕ್ಕಳ ನೀವು ಪಿಕ್ನಿಕ್ ಎಲ್ಲ ರೆಡಿ ಆಗಿ ಅಂತ ಹೇಳ್ತಾನೆ. ಪಿಕ್ನಿಕ್ ಅಂದಾಗ ಹೌದು ಪಿಕ್ನಿಕ್ ಹೋಗೋಣ ಅಂತಾರೆ. ಇಲ್ಲ ನಾನು ಟೆಸ್ಟ್ಗೆ ಹೋಗಬೇಕು ಅಂತ ಗುಂಡಣ್ಣ. ಏನಪ್ಪ ಈಗ ಹೇಳ್ತಿದ್ರ, ನಾವು ಸ್ಕೂಲ್ಗೆಲ್ಲ ರೆಡಿ ಆಗಿದ್ವಿ ಅಂತ ಹೇಳ್ತಿದ್ರ, ಪರವಾಗಿಲ್ಲ ಆಯಿತು ಹೋಗೋಣ ಅಂದಾಗ ಏನಿದು ಮಕ್ಳಿಗೆ ರಜೆ ಹಾಕ್ಸಿ ಪಿಕ್ನಿಕ್ ಕರ್ಕೊಂಡು ಹೋಗ್ತಿದ್ಯಾ ಅಂದಾಗ ಅಮ್ಮ ನೀವು ಬನ್ನಿ ಎಲ್ಲ ಕೂಡ ಔಟಿಂಗ್ ಹೋಗೋಣ ಅಂತ ಹೇಳ್ತಾರೆ. ಅಮ್ಮ ಕೂಡ ಬರ್ತಾರಲ್ವ, ಅಮ್ಮ ನೀನು ಕೂಡ ಬರ್ತೀಯ ಅಲ್ವಾ ಅಂತ ಕೇಳ್ತಾನೆ. ಯೋಚನೆ ಮಾಡೋಣ ಹೋಗು ತನ್ಮಯ ಅಂತ ಹೇಳಿ ಕಳಿಸ್ತಾರೆ. ನಂತರ ನಿನಗೆ ಸರಿಯಾಗಿ ಮಾಡ್ತೀನಿ ಇರು ಅಂತ ಹೇಳಿ ತಾಂಡವ್ ಭಾಗ್ಯನ ಹೊರಗಡೆ ಕರ್ಕೊಂಡು ಹೋಗ್ತಾರೆ. ಈ ಕಡೆ ಧರ್ಮ ಅಂಕಲ್ ಆತಂಕ ಪಡ್ಕೋತಿದ್ರೆ ನೀವೇನು ಯೋಚನೆ ಮಾಡಿಬಿಡಿ, ನಾನು ಹೊರಗಡೆ ಹೋಗಿ ಏನಾಗ್ತದೆ ಅಂತ ನೋಡಿ ಸಂಭಾಳಿಸಿ ಬರ್ತೀನಿ ಅಂತ ಈ ಕಡೆ ಕುಸುಮರು ಹೋಗ್ತಾರೆ. ಪೂಜಾ ಕೂಡ ಅವರಿಂದನೇ ಹೋಗ್ತಾರೆ. ಈ ಕಡೆ ಎಳ್ಕೊಂಡು ಬಂದು ಏನು ಇಲ್ಲಿಗೆ ಬಂದಿದ್ಯೋ, ಮೊದಲು ಇಲ್ಲಿಂದ ಕಡ್ದು ಹೋಗ್ತಾ ಇರೋ. ತಿಂಡಿ ಅಂತ ತಿಂಡಿ ನೆಪ ಮಾಡ್ಕೊಂಡು ಬಂದಿದ್ಯಾ ನೀನು? 7 ದಿನ ಚಾಲೆಂಜ್ ಮರ್ತು ಹೋಯ್ತಾ? ಯಾಕೆ ಷರತ್ ಹಾಕಿದ್ ನೀನೇ ಮರ್ತು ಬಿಟ್ಟು ಈ ರೀತಿ ಎಲ್ಲ ಹಾಳು ಮಾಡ್ತಾ ಇದ್ಯಾ ಅಂತ ಕೇಳ್ತಿದ್ದಾರೆ. ನೆಪ ಇಟ್ಕೊಂಡು ಬಂದ್ಬಿಡ್ತಾಳೆ ಅಂದಾಗಿಲ್ಲ. ಮಕ್ಕಳು ಹೇಳಿದ್ರು, ಮಕ್ಕಳು ಹಟ್ಸ್ಕೊಂಡಿದ್ದಾವೆ ಅಂತ ಗೊತ್ತಾಗಿಯೂ ಕೂಡ ಹೇಗೆ ಸುಮ್ಮನಿರೋಕ್ಕಾಗತ್ತೆ ಅಂದಾಗ, ಏನು ನಾನು ಚೆನ್ನಾಗೇ ನೋಡ್ಕೋತಿದ್ದೀನಿ ಅಂದಾಗ ಗೊತ್ತಿದೆ ಎಷ್ಟು ಚೆನ್ನಾಗಿ ನೋಡ್ಕೋತಿದ್ರ ಅಂತ ಗುಂಡಣ್ಣ ಹೇಳ್ದ ಅಂತ ಹೇಳ್ತಿದ್ದಾರೆ. ಹೌದೌದು, ನೀನು ಈ ರೀತಿ ಮಕ್ಕಳಿಗೆಲ್ಲ ತಲೆ ತುಂಬಿದ್ರೆ ಮಕ್ಳು ಏನು ಮಾಡ್ತವೆ ಪಾಪ, ಅವ್ರಿಗೇನು ಗೊತ್ತಾಗುತ್ತೆ ಅಂತ ಹೇಳ್ತಿದ್ದಾರೆ. ಅಷ್ಟರಲ್ಲಿ ಕುಸುಮ ಮತ್ತು ಪೂಜಾ ಅವ್ರು ಕೂಡ ಬರ್ತಾರೆ. ನಂತರ ಅಪ್ಪ ಆಗಿ ನಾನಿದ್ದೀನಿ, ನಾನು ನನ್ನ ಮಕ್ಕಳನ್ನ ತುಂಬ ಚೆನ್ನಾಗಿ ನೋಡ್ಕೋತೀನಿ. ಅವರು ಸ್ವಲ್ಪ ತನ ಇದ್ದರೆ ಅವ್ರಿಗೂ ಕೂಡ ಅಪ್ಪ ಎಷ್ಟು ಪ್ರೀತಿ ಮಾಡ್ತಾನೆ ಅಂತ ಗೊತ್ತಾಗುತ್ತೆ. ಬಿಕಾಸ್ ಅವ್ರಿಗೂ ಕೂಡ ಅಪ್ಪನ ಮೇಲೆ ಪ್ರೀತಿ ಇರುತ್ತೆ. ಅವ್ರಿಗೆ ನನ್ನ ಮಕ್ಕಳು ಹೊರಗಡೆಯಿಂದ ಕರ್ಕೊಂಡು ಬಂದವರಲ್ಲ, ಅವ್ರನ್ನ ಹೇಗೇಗೋ ನೋಡ್ಕೊಳ್ಳೋಕೆ. ನನ್ನ ಮಕ್ಕಳನ್ನ ಹೇಗೆ ನೋಡ್ಕೋಬೇಕು ಅನ್ನೋದನ್ನ ನಿನ್ನಿಂದ ನಾನು ಕಲಿಬೇಕಾಗಿಲ್ಲ, ನಂಗೆ ತುಂಬ ಚೆನ್ನಾಗಿ ಗೊತ್ತು. ಮೊದಲು ಇಲ್ಲಿಂದ ಹೊರಡ್ತಾರೋ, ನೆಪ ಇಟ್ಕೊಂಡು ಬರಬೇಡ ಅಂದಾಗ ಅದು ಯಾಕೆ ಅಂದರೆ ಅಂತ ಹೇಳಕ್ಕೆ ಹೋಗ್ತಿದ್ದಾಳೆ ಭಾಗ್ಯ. ಈ ಕಡೆ ಕುಸುಮ ಆಂಟಿ ತನ್ನ ಅತ್ತೆ ಬುದ್ಧಿ, ಸೋಕಾಲ್ಡ್ ಅತ್ತೆ ಬುದ್ಧಿನ ತೋರಿಸ್ತಿದ್ದಾರೆ. ನನ್ನ ಮಗ ಏನು ಹಸ್ಕೊಂಡು ಇರಿಸೋದಿಲ್ಲ, ಅವ್ನ ಮಕ್ಕಳು ಮತ್ತು ಅಪ್ಪ ಅಮ್ಮ ಅವ್ರನ್ನ ತುಂಬ ಚೆನ್ನಾಗೇ ನೋಡ್ಕೋತಾನೆ. ನೀನು ಇದನ್ನೆಲ್ಲ ನೆಪ ಇಟ್ಕೊಂಡು ಬಂದ್ಬಿಡ್ಬೇಡ, ಒಟ್ಟಿಗೆ ಎತ್ಕೊಂಡು. ಸುಮ್ಮನೆ 1 ವಾರ ಹೇಳಿದೀವಲ್ವ, ಷರತ್ತು ಹಾಕಿದ್ದೀವಿ ತಾನೆ, ಅದಕ್ಕೆ ಬದ್ಧವಾಗಿ ನಿಮ್ಮ ಅಮ್ಮನ ಮನೇಲಿ ಉಳ್ಕೊ. ಅದನ್ನು ಬಿಟ್ಟು ಎದ್ನೋ ಬೆದ್ನೋ ಅಂತ ಈ ರೀತಿ ಬರೋಕ್ಕೆ ಹೋಗಬೇಡ, ಸುಮ್ಮನೆ ಹೋಗ್ತಾ ಇರು ಇಲ್ಲಿಂದ ಅಂತ ಹೇಳ್ತಾರೆ. ಏನದು ಅಮ್ಮ ನನ್ನ ಪರ ಬ್ಯಾಟಿಂಗ್ ಮಾಡ್ತಿದ್ದಾರೆ, ಏನಿದ್ರು ನಾಟಕ ಗಿಟ್ಕ ಮಾಡ್ತಿದ್ದಾರ ಅಂತ ಅನ್ಕೋತಿದ್ದಾನೆ ತಾಂಡವ್. ಈ ಕಡೆ ಹೋಗು ಅಂತ ತಾನೆ, ಸುಮ್ಮನೆ ಹೋಗು ಅಂತ ಹೇಳ್ತಾರೆ. ಹೇಳಿದ್ ಗೊತ್ತಾಗ್ಲಿಲ್ವಾ, ಹೋಗು, ಇನ್ನೇನೇ ಇದ್ರು ನಿನ್ನ ಭೇಟಿ ಜಸ್ಟ್ 1 ವೀಕ್ ಆದಮೇಲೆ ಅಂತ ತಾಂಡವ್ ಹೇಳ್ತಿದ್ದಾನೆ. ಈ ಕಡೆ ಭಾಗ್ಯ ತುಂಬ ಭಾರವಾದ ಮನಸ್ಸಿಂದ ಅಲ್ಲಿಂದ ಹೋಗ್ತಿದ್ದಾರೆ. ಈ ಕಡೆ ಪೂಜಾಗೆ ತುಂಬಾ ನೋವು ಆಗ್ತದೆ. ಜಸ್ಟ್ ಪೂಜಾಗೆ ಮಾತ್ರ ಅಲ್ಲ, ಕುಸುಮ ಆಂಟಿಗೂ ಕೂಡ ನೋವು ಹಾಕಿದೆ. ಸೋ ಕಾಲ್ಡ್ ಅತ್ತೆ ಬುದ್ಧಿನ ಕುಸುಮ ಅವರು ತೋರಿಸ್ತಾ ಇಲ್ಲ. ಅವ್ರು ಇದನ್ನೆಲ್ಲ ಮಾಡ್ತಿರೋದು ತನ್ನ ಸೊಸೆಗೋಸ್ಕರ. ಈ ರೀತಿ ಸೊಸೆ ಬಂದ್ಬಿಟ್ರೆ ತನ್ನ ಮಗನಿಗೆ ಯಾವುದೇ ರೀತಿ ಕಷ್ಟ ಗೊತ್ತಾಗೋದಿಲ್ಲ. ಅವ್ನ ತಪ್ಪು ಅವನಿಗೆ ಅರಿವಾರಬೇಕು ಅಂದರೆ ನಿನ್ನ ಮನಸ್ಸನ್ನ ಗಟ್ಟಿಗೊಳಿಸ್ಕೊಳ್ಳೇಬೇಕು, ಇದನ್ನೆಲ್ಲ ಎದುರಿಸಲೇಬೇಕು ಭಾಗ್ಯ ಅಂತ ಹೇಳಿ ಮನಸ್ಸಲ್ಲಿ ಅನ್ಕೋತಿದ್ದಾರೆ. ಈ ಕಡೆ ತಾಂಡವಂತೂ ಖುಷಿಯಿಂದ ಇದ್ದಾನೆ. ಈ ಕಡೆ ಫೈನಲಿ ಮಕ್ಕಳೆಲ್ಲ ಪಿಕ್ನಿಕ್ಗೆ ರೆಡಿಯಾಗಿ ಕೆಳಗಡೆ ಬಂದರೆ ಅಮ್ಮನೇ ಇಲ್ಲ. ಅಮ್ಮ ಎಲ್ಲಿ ಹೋದ್ರು ಅಂದರೆ ಹೋಗ್ಬಿಟ್ರು ಅಂತ ಗೊತ್ತಾಗ್ತಿದ್ದಾಗೆ ತನ್ಮಯ್ ತುಂಬ ಕೋಪ ಮಾಡ್ಕೋತಾನೆ. ಅಪ್ಪನ ಮೇಲೆ ಸಿಟ್ಟು ಮಾಡ್ಕೋತಾನೆ. ನಾನು ಬರಲ್ಲ ಅಂತ ಹೇಳ್ತಿದ್ದಾನೆ, ನೀವೇ ಕಳಿಸಿರೋದು ಅಂತ ಹೇಳ್ತಿದ್ದಾನೆ. ಹಾಗಿದ್ರೆ ನಿಜವಾಗ್ಲೂ ಪಿಕ್ನಿಕ್ ಹೋಗ್ತಾರೆ. ಪಿಕ್ನಿಕ್ ಹೋದರೆ ಖಂಡಿತವಾಗಿ ಎಡವಟ್ಟಾಗುತ್ತೆ. ಏನಾಗುತ್ತೆ ಅಲ್ಲಿ ತಿಳ್ಕೊಬೇಕು ಅಂದರೆ ಮುಂದಿನ ವೇಟ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ.